ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿದ ಪ್ರಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿಯನ್ನು ಇವತ್ತು ರಾಜ್ಯ ಸಚಿವ ಸಂಪುಟ ಚರ್ಚಿಸಿತು. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಇನ್ನೂ ಕೆಲವು ಹೆಚ್ಚಿನ ಮಾಹಿತಿಗಳು, ತಾಂತ್ರಿಕ ವಿವರಗಳು ಚರ್ಚೆಗೆ ಅಗತ್ಯ ಅವಶ್ಯ ಅಂತ ಅನಿಸಿದ್ದು ಅವುಗಳನ್ನು ಒದಗಿಸುವುದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ. ಚರ್ಚೆ ಅಪೂರ್ಣವಾಗಿದೆ. ಅತ್ಯಂತ ಸೌಹಾರ್ದವಾದ ವಾತಾವರಣದ ಚರ್ಚೆಯಲ್ಲಿ ಹಲವಾರು ವಿಚಾರಗಳು, ಜನಸಂಖ್ಯೆ, ಹಿಂದುಳಿಕೆ ಏನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆಯನ್ನು ಸಮೀಕ್ಷೆಯನ್ನು ಮಾಡುವಂಥದ್ದು, ಏನೇನು ಪ್ಯಾರಾಮೀಟರ್ಸ್ ತೆಗೆದುಕೊಂಡಿದ್ದಾರೆ, ಆರ್ಥಿಕ ಸಂದರ್ಭದಲ್ಲಿ ಸಮೀಕ್ಷೆ ಸಂದರ್ಭದಲ್ಲಿ ಏನೇನು ಪ್ಯಾರಾಮೀಟರ್ ತೆಗೆದುಕೊಂಡಿದ್ದಾರೆ ಅವೆಲ್ಲ ವಿವರಗಳನ್ನು ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಲಾಗಿದೆ. ಚರ್ಚೆ ಅಪೂರ್ಣ ಆಗಿರೋದ್ರಿಂದ ಮುಂದಿನ ಕ್ಯಾಬಿನೆಟ್ ಸಭೆ ಈ ವಿಷಯನ ಮತ್ತು ಚರ್ಚೆ ಮಾಡಬೇಕಾಯಿತು. ಆದರೆ ಮುಂದಿನ ಕ್ಯಾಬಿನೆಟ್ MM ಹಿಲ್ಸ್ನಲ್ಲಿ ನಡೀತಾ ಇದೆ 24ನೇ ತಾರೀಕು. ಅಲ್ಲಿ ವಿಷಯಗಳನ್ನೇ ಬೇರೆ ಪ್ರತ್ಯೇಕಿಸಿದ್ದೇವೆ. ಆ ಭಾಗದ ಅಭಿವೃದ್ಧಿ ವಿಚಾರದ ವಿಷಯಗಳ ಹೆಚ್ಚಾಗಿ ಅಲ್ಲಿ ಬರೋದ್ರಿಂದ ಬಹುಶಃ ಅದಾದಮೇಲೆ 1 ಅಥವಾ 2ನೇ ತಾರೀಕು, 1ನೇ ತಾರೀಕು ಗುರುವಾರ ಆಗುತ್ತೆ. ಆದರೆ ಅದು ಮೇ ಡೇ, ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ ಸೂಚನೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಹೊರತು ಸಭೆ ಆಗಲಿಕ್ಕಿಲ್ಲ. 2ನೇ ತಾರೀಕಿಗೆ ನಡೆಯತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಧರಿಸಿದೆ. ಸಭೆಯಲ್ಲಿ ಏನೇನು ಚರ್ಚೆಗಳು ಬಂದು ಈಗ ಆರ್ಥಿಕ ಸಮೀಕ್ಷೆ ಮಾಡುವಾಗ ಅವನು ದನ ಕಟ್ಕೊಂಡಿದ್ದಾನ ಅಥವಾ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ಪನ್ನದ ಮೂಲ ಇದೆ, ಇಂಥವೇ ಆ ಪ್ಯಾರಾಮೀಟರ್ಸ್ ಏನು ಮಾಡ್ತಾರೆ. ಆ ಪ್ಯಾರಾಮೀಟರ್ಗಳನ್ನು ಸಹಿತ ಸಭೆಯಲ್ಲಿ ಚರ್ಚೆ ಮಾಡಬೇಕು. ವಿಮರ್ಶೆ ಮಾಡುವುದರಿಂದ ಅದರಲ್ಲೇ ಅಗತ್ಯ ಪ್ಯಾರಾಮೀಟರ್ಸ್ ಏನಿದೆ ಆ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚೆ ಮಾಡಬೇಕು. ಕೆಲವು ವಿಚಾರಗಳಲ್ಲಿ ಕೆಲವು ಹಿರಿಯ ಸಚಿವರು ಅದರಲ್ಲಿ ಮತ್ತೇನು ಹೆಚ್ಚಿಕೊಳ್ಳಬೇಕು ಕೇಳಿದ್ದಾರೆ. ಒಟ್ಟಾರೆ ವಿವರಗಳನ್ನು ಈ ರಿಪೋರ್ಟ್ ಇದ್ದಾನೆ. ಆ ರಿಪೋರ್ಟ್ ನಮ್ಮ ಕೈಗೆ ಹೋದ ವಾರ ಅವರು 4-5 ದಿವಸದಿಂದ ಸಿಕ್ಕಿದೆ. ಅವುಗಳಲ್ಲಿ ಆ ಪ್ಯಾರಾಮೀಟರ್ನಲ್ಲಿ ಕೆಲವು ವಿವರಗಳನ್ನು ಕೇಳಬೇಕು ಅಂತ ಅನಿಸಿದೆ. ಅವರು ಕೇಳಿದೆ, ಜನಸಂವಾದ ಬಂತು. ಪ್ಯಾರಾಮೀಟರ್ಗಳನ್ನು ಚರ್ಚೆ ಮಾಡಿದ್ದೀವಿ. ಆರ್ಥಿಕ ಸಮೀಕ್ಷೆ ಒಳಗೆ ಏನು ಪ್ಯಾರಾಮೀಟರ್, ಆರ್ಥಿಕ ಸಮೀಕ್ಷೆ ಅಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಸಾಮಾಜಿಕ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ. ಈ ಶೈಕ್ಷಣಿಕ ಸಮೀಕ್ಷೆಯೊಳಗೂ ಸಹಿತ ಹಲವಾರು
ವಿವರಗಳನ್ನು ನಾವು ಪಡೆದಿದ್ದೇವೆ. ಯಾವ ಪ್ಯಾರಾಮೀಟರ್ಸ್ ಡಿಸ್ಕಸ್ ಏನು ತಪ್ಪು ಗ್ರಹಿಕೆಗಳು ಹೊರಗೆ ಬೀಳ್ತಾ ಇದೆ ಅವುಗಳು ಸಂಪೂರ್ಣವಾಗಿ ಸರಿಯಾದ ವಿವರಗಳಂತೂ ಆಗಲೇ ಅಲ್ಲ. ಅದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. 94.17% ಜನಸಂಖ್ಯೆಯನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ. ಜಾತಿ ಸರ್ ಲಭ್ಯನೇ ಇದೆ, ನಿಮ್ಮ ಪತ್ರಿಕೆಗೆ ಬಂದಿದೆ, ನಾವೇನು ಚರ್ಚೆ ಮಾಡಿದ್ದೇವೆ. ಆ ಚರ್ಚೆ ಸಂದರ್ಭದೊಳಗೆ ಎಲ್ಲ ವಿಷಯ ವಿವರವಾಗಿ ಸಿಕ್ಕಿದೆ. ಪುಸ್ತಕ ಇದೆ, ವರದಿ ಇದೆ. ಆ ವರದಿಯಲ್ಲಿರ್ತಕ್ಕಂಥ ಮಾಹಿತಿ ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ. ಯಾಕೆಂದ್ರೆ ನಿಮ್ಮ ಯಾವ ಕೇಳ್ತಾ ಇದೀವಿ ನಿಮ್ಮ DCM ಒಂದು ಮಾತು ಹೇಳ್ತಾರೆ ನಿಮ್ಗೆಲ್ಲ ಚರ್ಚೆಗೆ ಬಂದಿದೆ ಸರ್. ಇನ್ನೊಂದು ಸರ್, ಅಂಗೀಕಾರ ಆಗಿದೆಯಾ ಸರ್? ಕೇವಲ ಮಂಡನೆ ಅಷ್ಟೇ. ಮಂಡನೆ ಆಗಿದೆ, ಇಲ್ಲಿವರೆಗೆ ಚರ್ಚೆ ನಡೆದಿದೆ ಅಷ್ಟೇ. ಅಂತಿಮವಾಗಿ ನಿರ್ಣಯ ಆದಾಗ ಅದು ಡೇಟಾ ರಿಲೀಸ್ ಅಧಿಕೃತವಾಗಿ ಮಾಡಬೇಕು ಅಂತ ಏನಾದ್ರು ಇದೆಯಾ ಅಥವಾ ಈಗಿನ ಡೇಟಾ ನೀವು ಅಧಿಕೃತಗೊಳಿಸ್ತೀವಿ? ಈಗ ಸದ್ಯಕ್ಕಂತೂ ಏನು ಕ್ಯಾಬಿನೆಟ್ ಒಳಗೆ ಏನಾಗಿದೆ ಅದನ್ನ ಹೇಳಿದ್ವಿ ನಾವು. ಡೇಟಾ ಮತ್ತೆ ಹೆಚ್ಚು ಇಲಾಖಾ ಸಚಿವರು ನಾಳೆ ಮತ್ತೊಂದು ದಿವಸ ಹೇಳ್ತಾರೆ ನಿಮಗೆ.